ಸಿನಿಮಾಗಳಲ್ಲೂ ಅವರ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಸಖತ್ ಹೈಲೈಟ್ ಆಗುತ್ತೆ. ಇದರಲ್ಲೂ ಟೀಸರ್ ನೋಡಿದ್ರೆ ಅದು ನಮಗೆ ಎದ್ದು ಕಾಣ್ತಾ ಇದೆ. ಸೊ ಇವತ್ತು ನೀವು ಈ ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದೀರಾ, ಏನನ್ನಿಸ್ತು ಸರ್? ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವ್ರಿಗೆ, ಎಲ್ಲ ಸ್ನೇಹಿತರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ನನ್ನ VIPsಗೆ, ಹಾಗೆ ಇಲ್ಲಿ ನಮ್ಮ ಸರ್ ಇದ್ದಾರೆ, ಅರವಿಂದ್ ಸರ್, ತ್ರಿವಿಕ್ರಮ್ ಅವರು, ಕರಣ್ ಸರು, ಆ್ಯಂಡ್ ನಮ್ಮ ಆ್ಯಕ್ಟರ್ ನಮ್ಮ ಸುಮಂತ್ ಸರು, ಇಡೀ ಎಂಟೈರ್ ಚೇಸರ್ ಟೀಮ್ಗೆ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ. ಇದು ನೋಡಿದ್ರೇ ಗೊತ್ತಾಗುತ್ತೆ ಔಟ್ ಆ್ಯಂಡ್ ಔಟ್ ಇಟ್ ಇಸ್ ಅ ಕಮರ್ಷಿಯಲ್ ಮೂವಿ ಅಂತ. ನಮ್ಮ ಪ್ರೊಡ್ಯೂಸರ್ ಆದ ಮಾಲ್ತಿ ಶೇಖರ್ ಅವ್ರಿಗೆ, ಮತ್ತು ಡೈರೆಕ್ಟ್ ಮಾಡಿರೋ ಜಯರಾಮ್ ಸರ್ ಅವ್ರಿಗೆ. ಜಯರಾಮ್ ಸರ್, ನಿಮ್ಗೊಂದು ಪ್ರಶ್ನೆ ಆಮೇಲೆ ಕೇಳ್ತೀನಿ. ಇಲ್ಲ, ಈಗಲೇ ಕೇಳಿ ಸರ್, ಚೆನ್ನಾಗಿ ಇಲ್ಲ, ನೀವು ಈಗಲೇ ಕೇಳಬೇಕು. ಆ್ಯಂಡ್ ಹೀರೋಯಿನ್ ಆಗಿ ಮಾಡಿರೋದು ರಕ್ಷಾ ಮೆನನ್ ಅವ್ರಿಗೆ. ಮತ್ತು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ಎಲ್ಲ ಸಾಕಷ್ಟು ಹಿರಿಯ ಕಲಾವಿದರಿದ್ದಾರೆ. ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಅವರ ಅಣ್ಣ ಆಗಿರ್ಬೋದು, ಸಾಧು ಕೋಕಿಲ ಸರ್ ಆಗಿರ್ಬೋದು, ಚಿಕ್ಕಣ್ಣ ಅವರಾಗಿರ್ಬೋದು, ಕುರಿ ಪ್ರತಾಪ್ ಸರ್ ಆಗಿರ್ಬೋದು, ಸಾಕಷ್ಟು ಜನ ಕಾಣಿಸ್ತಾ ಇದ್ದಾರೆ. ನಾನು ಅದನ್ನೇ ಹೀರೋ ಸರ್ನ ಕೇಳಿದೆ, ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ. 1 year ಒಳಗೆ ಇಷ್ಟು ರ್ಯಾಪ್ ಮಾಡ್ಬಿಟ್ವಿ ಅಂತ ಹೇಳಿದ್ರು. ಆದರೆ ಇವ್ರುಗಳ ಡೇಟ್ಸ್ ಸಿಗೋದೇ ತುಂಬ ಕಷ್ಟ. 1 yeaರಲ್ಲಿ ಇಷ್ಟು ಬೇಗ ಮಾಡಿಬಿಟ್ರ ಅಂತ ಕೇಳ್ತಾ ಇದ್ದೆ. ಅವ್ರು ಹೇಳಿದ್ರು, ನಿಮ್ದು ಯಾವಾಗಲೂ ಲೇಟ್ ಅಲ್ವಾ ಸರ್, ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಅಂತ. ಸೊ ಆಲ್ ದ ವೆರಿ ಬೆಸ್ಟ್. ಇವತ್ತು ಯೂಟ್ಯೂಬಲ್ಲಿ ಆಲ್ರೆಡಿ ಇವಾಗ ಚೇಸರ್ ಅನ್ನೋ ಟೀಸರ್ ಬಿಡುಗಡೆ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಕರೆದಂಥ ನಮ್ಮ ಜಯರಾಮ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಕ್ವೆಶ್ಚನ್ ಕೇಳಬೇಕಂತೆ, ಅದು ಎಲ್ರ ಮುಂದೆ ಕೇಳೋಕ್ಕಾಗ್ತಿರೋದಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲಿ ಕುಮಾರ್ ಸರ್? ಹಾಯ್ ಕುಮಾರ್ ಅವರು ತುಂಬಾ ಜನ ಬಂದಿದ್ದಾರೆ ಸರ್. ಆ ಥರ ಎಲ್ಲ ಹಿಂದೆ ಕೂತಿದ್ದಾರೆ. ಇಲ್ಲಿ ಪ್ರೊಡ್ಯೂಸರ್ ಆದ ವಂದನಾ ಮ್ಯಾಮು. ಸೊ ಎಷ್ಟು ಎಲ್ಲ ಪ್ರೊಡ್ಯೂಸರ್ಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಯ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ಸ್ ಲಾಲ್ ಫಾರ್ ಕಮಿಂಗ್. ಫುಲ್ ಹೌಸ್ ಆಗಿದೆ, ನೋಡೇ ಇರಲಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕನ್ನಡದ ಸೂಪರ್ ಸ್ಟಾರ್ ಆ್ಯಂಡ್ ಒನ್ ಆಫ್ ಮೈ ಫೇವ್ರೇಟ್ ಹೀರೋಸ್ ಧ್ರುವ ಸರ್ಜಾ ಅವರು. ಥ್ಯಾಂಕ್ಸ್ ಲಾಟ್. ಇಟ್ಸ್ ಅನ್ ಆನರ್ ಟೀಸರ್ ರಿಲೀಸ್ ಮಾಡೋದಕ್ಕೆ. ಸುಮಾರು 3 years ಆಗಿದೆ ನನ್ನ ಲಾಸ್ಟ್ ಫಿಲ್ಮ್ ರಿಲೀಸ್ ಆಗಿ, ಆ್ಯಕ್ಚುಲಿ ಗೋವಿಂದ ಅಂತ. ಆ್ಯಂಡ್ ಫೈನಲಿ ಟೀಸರ್ ರಿಲೀಸ್ ಆಗಿದೆ. ಸಖತ್ ಖುಷಿ ಆಗ್ತಿದೆ. ಈ ಸಿನಿಮಾ ಮಾಡಿದಾಗ ನನಗೆ ಈ ಆ್ಯಕ್ಷನ್ ಸೀಕ್ವೆನ್ಸಸ್ಸು, ಆಮೇಲೆ ಡರ್ಟ್ ಬೈಕ್ ರೇಸಿಂಗ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಐ ಡೋಂಟ್ ಥಿಂಕ್ ಎಂಟೈರ್ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ ಅಂತ ಡರ್ಟ್ ಬೈಕ್ ರೇಸಿಂಗು. ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ವಿ. ಸೊ ಆ್ಯಕ್ಷನ್ ಸೀಕ್ವೆನ್ಸಸ್ ಸಖತ್ತಾಗಿ ಬಂದಿದೆ. ಸಖತ್ ಖುಷಿ ಆಯಿತು. ಇಟ್ ಡಿಂಟ್ ಫೀಲ್ ಲೈಕ್ ನಾನು ಡೆಬ್ಯೂ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡ್ತೀನಿ ಅಂತ. ಇಟ್ ಫೀಲ್ ಲೈಕ್ ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಅಂತ. ಯಾಕಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ಸು, ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಅವರೇ ಮಾಡಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸಸ್ಸು ಸಖತ್ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಅ ಮಲ್ಟಿ ಸ್ಟಾರ್ ಕಾಸ್ಟ್ ಮೂವಿ. ನೀವೇ ನೋಡಿದ್ರಿ ಎಲ್ಲ ಸ್ಟಾರ್ ಕಾಸ್ಟ್ ಹೆಂಗಿದೆ ಅಂತ. ಸೊ ಐ ಆಮ್ ಫೀಲಿಂಗ್ ವೆರಿ ಎಕ್ಸೈಟೆಡ್. ನೋಡೋಣ. ನನಗೇನು ಪ್ರಾಕ್ಟೀಸ್ ಏನು ಬೇಕಾಗಿರಲಿಲ್ಲ. ಸೊ ಭಾಳ ಈಸಿ ಅನಿಸ್ತು ಸ್ಟನ್ಸ್ ಎಲ್ಲ ಮಾಡುವಾಗ. ಹಾಂ, ರಿಸ್ಕಿ ಶಾಟ್ಸ್ ನಾನು ಜಾಸ್ತಿ ತೊಗೊಂಡಿಲ್ಲ. ನಾನು 80% ಮಾಡಿದ್ದೀನಿ. ಬಟ್ ಆ 360 ಡಿಗ್ರಿ ಟರ್ನ್ ಅದೆಲ್ಲ ನೋಡಿದ್ರೆ ಅಫ್ಕೋರ್ಸ್ ಯು ನೋ ಅಬೌಟ್ ಇಟ್. ಇಲ್ಲ, ಬರೀ ರೇಸ್ ಬಗ್ಗೆ ಎಲ್ಲ, ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಅದು. ನಾನು ಮಾಡಿರೋದೆಲ್ಲ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಮೂವೀಸೇ. ಯಾ ಮೇಡಮ್ ಹೇಳಿ, ಒಂದು ಸಿನಿಮಾದ ಟೀಸರ್ ಅಂದರೆ ಫಸ್ಟ್ ಗ್ಲಿಮ್ಸ್ ಏನೋ ನಾವು ಆಡಿಯನ್ಸಿಗೆ ತೋರಿಸೋದು, ಫಸ್ಟ್ ಇನ್ವೈಟೇಷನ್ ಥರ. ಸೊ ಅದಿವತ್ತು ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತೀರಾ? ಮೊದಲಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನೀವೆಲ್ಲರೂ ಬಂದಿರೋದ್ರಿಂದ ನಂಗೆ ತುಂಬ ಸಂತೋಷ ಆಗ್ತಾಯಿದೆ. ಅದರಲ್ಲೂ ಧ್ರುವ ಸರ್ ಬಂದಿರೋದು ನನಗೆ ಮಾತೇ ಬರ್ತಾಯಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಫಸ್ಟ್ ಆಫ್ ಆಲ್, ನಾನು ಒಂದು ಹಳ್ಳಿ ಹುಡುಗಿ, ನನ್ನ ಅಪ್ಪ ರೈತ, ಅವ್ರ ಮುದ್ದಿನ ಮಗಳು. ಇವತ್ತು ನಾನು ಈ ಸ್ಟೇಜಿಗೆ ನಿಂತಿದ್ದೀನಿ ಅಂದಾಗ ನನ್ನ ಅಪ್ಪ ಅಮ್ಮ ಅದೆಷ್ಟು ಖುಷಿ ಪಡ್ತಾ ಇದ್ದಾರೋ ಅಲ್ಲಿ ಕುಳಿತಿದ್ದಾರೆ. ಅವ್ರ ಮುಂದೆ ನಾನು ಇಲ್ಲಿ ನಿಂತಿದ್ದೀನಿ ಅಂದಾಗ ನನಗೆ ತುಂಬ ಖುಷಿ ಆಗ್ತಾಯಿದೆ. ಚೇಸರ್ ಸಿನಿಮಾ ನನ್ನ ಡ್ರೀಮ್ ಆ್ಯಕ್ಚುಲಿ. ನಾನು 10 ವರ್ಷದಿಂದ ನಾನು ಮೂವಿಗೆ ಆರ್ಟಿಸ್ಟಾಗಿ ವರ್ಕ್ ಮಾಡಿದೆ. ಅಂಜನಿ ಪುತ್ರದಲ್ಲಿ ಪುನೀತ್ ಸರ್ ಚಿಕ್ಕಮ್ಮನ ಕ್ಯಾರೆಕ್ಟ್ರು ಮಾಡಿದೆ. ಅವತ್ತೊಂದು ಡ್ರೀಮ್ ಇತ್ತು, ಹೇಗಾದರೂ ಮಾಡಿ ನಾನು ಒಂದು ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಗಳಿಸ್ಬೇಕು ಅಂತ. ಒಂದು ಸಣ್ಣ ಬಜೆಟಲ್ಲಿ ಮೂವಿ ಮಾಡೋಣ ಅಂತ ಅಂದ್ಕೊಂಡೆ.
ಬಟ್ ಅದೇ ಟೈಮಿಗೆ ನನಗೆ ಜಯರಾಮ್ ಸರ್ ಸಿಕ್ಕಿದ್ರು. ಅವರು ಮೇಡಮ್ ಒಂದು ಒಳ್ಳೆ ಕತೆ ಇದೆ, ನೀವು ಮಾಡ್ತೀರಾ ನೋಡಿ ಅಂತ ಕೇಳಿದರು. ಸೊ ನೋಡೋಣ ಅಂತ ಟ್ರೈ ಮಾಡಿದೆ. ಬಟ್ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಥ್ಯಾಂಕ್ಸ್ ಜಯರಾಮ್ ಸರ್. ನನಗೆ ಟೆಕ್ನಿಷಿಯನ್ಸ್ ಇರ್ಬೋದು, ಜೊತೆಗೆ ನಮ್ಮ ಹೀರೋ ಸುಮನ್ ಸರ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದರು. ಯಾಕೆಂದರೆ ಅವ್ರು ನಮಗೆ ನಮ್ಮ ಟೀಮಲ್ಲಿ ಮನೆ ಮಗನ ಥರನೇ ಇದ್ದರು. ನನಗೆ ಯಾವತ್ತೂ ಅವ್ರು ಹೀರೋ ಅಂತಲೇ ಅನ್ನಿಸ್ಲಿಲ್ಲ. ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರು. ನಮ್ಮ ಇಡೀ ಟೀಮ್ ಕೂಡ ನನಗೆ ಪ್ರೋತ್ಸಾಹ ಕೊಟ್ಟರು. ಮತ್ತು ಕಣ್ಣಿಗೆ ಕಾಣದಲ್ಲಿರೋಂಥವ್ರು ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದಕ್ಕೆಲ್ಲ ಸಾಥ್ ಕೊಟ್ಟಿರೋದು ನನ್ನ ಹಸ್ಬೆಂಡ್ ಚಂದ್ರಶೇಖರ್ ಅಂತ. ಅವರು ಅಷ್ಟೇ ಯಾವುದೋ ಒಂದು ಮೂಲೆ ಕುಳಿತುಕೊಂಡು ನಾನು ನೋಡ್ತಾ ಇದ್ದಾರೆ. ಅವರಿಗೆ ನಾನು ಬೆಳೆಯೋದನ್ನು ಅವರು ನಾನು ಹಿಂದೆ ಇರ್ತೀನಿ, ನಿನ್ನ ಮುಂದೆ ಬರಮ್ಮ ಅಂತ ಹೇಳುವಂತಹ ನನ್ನ ಹಸ್ಬೆಂಡ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನನ್ನ ಮಕ್ಕಳು ತುಂಬ ಸಾಥ್ ಕೊಟ್ಟರು. ನನ್ನ ಸಂಸಾರದಲ್ಲಿ ನನ್ನ ಫ್ಯಾಮಿಲಿ, ನನ್ನ ತಂಗಿ ಎಲ್ಲರೂ ಬಂದಿದ್ದಾರೆ. ಇವ್ರಿಗೆಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಫ್ರೆಂಡ್ಸ್, ನನಗೆ ಯಾವಾಗಲೂ ನನ್ನ ಸ್ನೇಹಿತರು ಹೇಳೋರು, ನೀನು ಮುಂದೆ ಬಾ, ನಾನು ಹೆಲ್ಪ್ ಮಾಡ್ತೀವಿ, ನನ್ನ ಧೈರ್ಯ ತುಂಬ್ತಿದ್ದಾರೆ ಅವರು. ಥ್ಯಾಂಕ್ ಯು ಸೋ ಮಚ್. ಮೈಸೂರು, ಶಿವಮೊಗ್ಗ ಎಲ್ಲದಿಂದ ಬಂದಿದ್ದೀರಾ. ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ತುಂಬ ಫ್ರೆಂಡ್ಸ್ಗಳು, ಅದೇ ಹೇಳಿನಲ್ಲ, ಕಣ್ಣಿಗೆ ಕಾಣದಲ್ಲಿರೋಂಥ ಫ್ರೆಂಡ್ಸ್ಗಳು ಎಲ್ಲರೂ ನನಗೆ ಸಾಥ್ ಕೊಡ್ತಾ ಇದ್ದೀರಾ, ಧನ್ಯವಾದಗಳು. ಹಾಗೆ ಟಿ ವಿ ಮಾಧ್ಯಮದವ್ರು ಇರ್ಬೋದು, ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೇಸರ್ ಸಿನಿಮಾಗೆ ನೀವೆಲ್ಲರೂ ದಯವಿಟ್ಟು ಸಾಥ್ ಕೊಡಿ. ನೀವು ಕೊಟ್ಟು ನಮ್ಮನ್ನು ಬೆಳೆಸಿ ಇನ್ನೊಂದು ಮೂವಿ ಮಾಡಲಿಕ್ಕೆ ಒಂದು ಸಾಥ್ ಕೊಟ್ಟರೆ ತುಂಬ ಖುಷಿ ಆಗುತ್ತೆ. ನನಗೆ ಸಾಥ್ ಕೊಟ್ಟಿದ್ದು ಆ್ಯಕ್ಚುಲಿ ತುಂಬ ಒಂದೊಂದ್ಸಲ ಪ್ರಾಬ್ಲಮ್ ಆಗ್ತಾಯಿತ್ತು. ಆ ಟೈಮಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಂಜಣ್ಣ ಅವ್ರು ಬಂದು ಸಾಥ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಸರ್. ಇವ್ರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿಗೆ ಮಾತಾಡೋಕ್ಕೆ ಭಯ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸ್ವಲ್ಪ ಗಾಬರಿ ಆಯ್ತಾ ಇದ್ದೀನಿ, ಇರಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನನ್ನ ಆತ್ಮೀಯ ಧನ್ಯವಾದಗಳು. ಹಾಗೂ ಮೊದಲಿಗೆ ನಾನು ಧ್ರುವ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ರಿಯಲಿ ನೀವು ತುಂಬ ಹೊಸಬ್ರಿಗೆ ಸಪೋರ್ಟ್ ಮಾಡ್ತೀರಾ. ಆಮೇಲೆ ನಂಗೆ ತುಂಬ ಇಷ್ಟ ಆಗಿತ್ತು ಸರ್. ನಾನು ಎಲ್ಲರೂ ನೋಡಿದ್ದೀನಿ, ಬಟ್ ನಿಮ್ಮ ಮನೆ ಹತ್ರ ಬಂದಾಗ ನಿಮ್ಮನ್ನು ನಾನು ನೋಡಿ ಆ ಸರಳತೆ ನಂಗೆ ಭಾಳ ಇಷ್ಟ ಆಯಿತು ಸರ್. ಜಾಸ್ತಿ ಹೇಳಲ್ಲ, ಆಮೇಲೆ ನೀವು ಟೀಸರ್ ಬಂದಿದ್ದೀರ ಅಂತ ಬೇರೆ ಥರ ಮಾತಾಡ್ಬಿಡ್ತಾರೆ. ಇರಲಿ ಸರ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಸುಮನ್ ಸರ್, ಥ್ಯಾಂಕ್ ಯು ಸರ್. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ, ಸಖತ್ ಕೆಲಸ ಮಾಡಿದ್ದೀರಾ. ಯಾವತ್ತೂ ಸ್ಟ್ರೈನ್ ಆದರೂ ನೀವು ನಂಗೆ ಸಖತ್ ಸಪೋರ್ಟ್ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಕಲ್ಮನೆ ಮಂಜಣ್ಣ ಅವರಂತೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸಿನಿಮಾ ಬಗ್ಗೆ ಆಮೇಲೆ ನನ್ನ ಭದ್ರಾವತಿಯಿಂದ ಬಂದಿರೋ ನನ್ನ ಹಿರಿಯರು, ನನ್ನ ಸ್ನೇಹಿತರು, ನಮ್ಮ ಅಕ್ಕ ತಂಗಿರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಕೊಡ್ತೀನಿ. ಯಾಕೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾ ಇದು ಈಗ ಒಂದು ಸ್ವಲ್ಪ ಮೀಟ್ರ್ ಬಂತು. ಅರವಿಂದ್ ಸರ್, ನಾನು ನೋಡಬೇಡಿ ನೀವು. ಅವ್ರೊಬ್ಬರೆಲ್ಲ ಇಲ್ಲಿರೋರು ಅಷ್ಟು ಜನ ನಿಮ್ಮನ್ನೇ ನೋಡ್ತಾ ಇರೋದು ಇವಾಗ. ಸರ್, ಚೇಸರ್ ಸಿನಿಮಾ ಬಂದು ಇದು ಆ್ಯಕ್ಚುಲಿ ಒಂದು ಕತೆ ಹುಟ್ಟಿದ್ದೇ ಬೇರೆ ಥರ. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಗುರುರಾಜ್ ಅಂತ ಒಬ್ಬ ಲವ್ ಮ್ಯಾರೇಜ್ ಆಗಿದ್ದ ಸರ್. ಅಲ್ಲಿ ನಾನು ಹೋಗಿದ್ದೆ. ನಾನು ಲವ್ ಮ್ಯಾರೇಜ್ ಮಾಡ್ಸೋಕ್ಕೆ ಎಲ್ಲ ಕೆಲಸಗಳು ನಡೀತಾ ಇತ್ತು. ಅಷ್ಟೊತ್ತಿಗೆ ಅವ್ರ ಅಣ್ಣ ಫೋನ್ ಮಾಡ್ದೆ, ಜರಮ್ಮ ಎಲ್ಲಿದೆಯಾ, ಗುರು ಎಲ್ಲವನೇ ಅಂದ. ಅಣ್ಣ ನಾನು ತರೀಕೆರಲಿದ್ದೀನಿ ಅಂದಲ್ಲ. ಕಳ್ಳನ ಮಕ್ಕಳು ಸರಿಯಾಗಿ ಹೇಳ್ರಿ, ಅವ್ನು ಮದುವೆಗೆ ಬಂದರೆ ನಾವು ಸರಿ ಇರಲ್ಲ ಅಂತ ಇಲ್ಲ ಅಣ್ಣ, ನನಗೂ ಅವನಿಗೂ ಗೊತ್ತಿಲ್ಲ ಅಣ್ಣ ಅಂತಂದೆ. ಆಮೇಲೆ ಸರಿ ಆಯ್ತು, ಇವಾಗ ಸಂಜೆ ಒಳಗೆ ಗೊತ್ತಾಗುತ್ತೆ, ಮಾತಾಡ್ತೀನಿ ಬಿಡು ಅಂದೆ. ಅಷ್ಟೊತ್ತಿಗೆ ಅರೆ ಲವ್ ಮ್ಯಾರೇಜ್ ಎಲ್ಲ ಆಯಿತು. ವಿಟ್ನೆಸ್ ಹಾಕ್ಬೇಕಾದ್ರೆ ಸೈನ್ ಆಗ್ತಾಯಿದ್ದೆ. ಒಬ್ಬರು ಸಬ್ ರಿಜಿಸ್ಟ್ರ್, ಏನು ಮಾಡ್ತೀಯಪ್ಪ ನೀನು ಅಂದರು. ಅಣ್ಣ ನಾನು ಉಪ್ಪಿ ಸರ್ ಸಿನಿಮಾಲಿ ಡೈರೆಕ್ಟ್ರಾ ಅಂದಿಲ್ಲ ಅಣ್ಣ, ನಾನು ಇನ್ನೂ ಡೈರೆಕ್ಟ್ರು ಅಂತ. ಬಾ ನಿನ್ಗೊಂದು ಒಳ್ಳೆ ಕತೆ ಹೇಳಲ್ಲ ಅಂದರು. ಹೇಳಿ ಸರ್ ಅಂದ. ಅದೇ ಕತೆನೇ ಈ ಚೇಸರ್. ನೈಸ್. ಅವರೊಂದು ಒಳ್ಳೆ ಇನ್ಸಿಡೆಂಟ್ ಹೇಳಿದ್ರು, ಒಂದು ಲವ್ ಮ್ಯಾರೇಜ್ದು, ಅದ್ರದ್ದೇ ಇದೇ ಚೇಸರು. ಈ ಚೇಸರ್ಲಿ ಸುಮನ್ ಸರ್ ನಾನು ಅನ್ಕೊಂಡಂಗೆ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲೆಲ್ಲ ಏನೋ ಕೇಳ್ತದೆ. ನಾನು ಇನ್ನೇನೆಲ್ಲ ಮ್ಯಾರೇಜ್ ಆಯಿತು, ಗಲಾಟೆ ಆಯಿತು. ಮತ್ತೆ ಸಾಕಲ್ಲ ಸರ್. ಎಲ್ರಿಗೂ ನನ್ನ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡೋಂಗಿಲ್ಲ. ಒಂದು ನಿಮಿಷ. ನಮ್ಮ ತಾಯಿ ಆಗಲಿ
ಹಾಂ, ಇಲ್ಲ ಈ ಸಿನಿಮಾ ಬಂದು ತುಂಬ ಸಸ್ಪೆನ್ಸ್ ಆಗಿ ಹೋಗುತ್ತೆ ಸರ್. ಇದರಲ್ಲಿ ನಿಮಗೆ ರವಿಶಂಕರ್ ಸರ್ದು ಸಖತ್ ಒಳ್ಳೆ ಯೂನಿಕ್ ಆಗಿರೋ ಒಂದು ಕ್ಯಾರೆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಇದು ಚೇಸ್ ಮತ್ತು ಎಮೋಷನಲ್ ಇದೆ, ಆ್ಯಕ್ಷನ್ ಅಂತೂ ಸಖತ್ತಾಗಿದೆ ಸರ್. ಚೇಸ್ ಮಾತ್ರ ನಿಜವಾಗ್ಲೂ ಥ್ರಿಲ್ಲಿಂಗ್ ಇದೆ. ಆ್ಯಕ್ಚುಲಿ ಈ ಚೇಸನ್ನ ನಿಮ್ಗೊಂದು ವಿಷಯ ಹೇಳಬೇಕು. ಎಲ್ಲ ಧ್ರುವ ಸರ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ವಿ, ಬೆಳಗ್ಗೆ ಸ್ಪಾಟ್ಗೆ ಹೋದ್ವಿ ಕೋರೆಗೆ. ಫೈಟ್ ಮಾಸ್ಟ್ರೇ ಬರಲಿಲ್ಲ, ರವಿ ವರ್ಮ ಅವರು ಬರಲೇ ಇಲ್ಲ, ಎಲ್ಲಿದ್ದರು ಬಾಂಬೆಗೆ ಹೋಗ್ಬಿಟ್ಟಿದ್ರು. ಕೊನೆಗೆ ನಾವೇ ಇದನ್ನು ಪ್ಲಾನ್ ಮಾಡಿ, ನಾನು ಚಂದ್ರ ಸರ್ ಎಲ್ಲ ಪ್ಲಾನ್ ಮಾಡಿ ಈ ಫುಲ್ ಚೇಸಿಂಗ್ನ ನಾನೇ ತೆಗೆದಿರೋ ಸರ್. ಅದು ಫುಲ್ಲು ಏನಿದೆ ಬೈಕ್ ರೇಸ್ ಚೇಸಿಂಗ್ ಫುಲ್ ನಾನೇ ಶೂಟ್ ಮಾಡಿರೋದು ಅದು. ಬಟ್ ಅವತ್ತು ನಮ್ಮ ಆ್ಯಕ್ಷನ್ ಡೈರೆಕ್ಟ್ರು ರವಿವರ್ಮ ಸರ್ ಪ್ರಾಬ್ಲಮ್ ಆಗಿ ಅವರು ಎಲ್ಲ ಹೊರಗಡೆ ಹೋಗ್ಬಿಟ್ರು ಅಂತ ಅವತ್ತು ಇದ್ದಕ್ಕಿದ್ದಂಗೆ ಬರಲಿಲ್ಲ. ಬಟ್ ಇದರಲ್ಲಿ ಫುಲ್ ಎಮೋಷನಲ್ ಇದೆ, ಆ್ಯಕ್ಷನ್ ಅಂತೂ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ ರವಿವರ್ಮ ಸರ್, ತುಂಬ ಅದ್ಭುತವಾಗಿದೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅಷ್ಟೇ, ಸಾಂಗ್ಸ್ಗಳು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ನಮ್ಮ ಹರ್ಷವರ್ಧನ್ ರಾಜ್ ಎಕ್ಸ್ಟ್ರಾಡಿನರಿ ಮಾಡಿದ್ದಾನೆ BGM ಮಾತ್ರ. ಎಲ್ರಿಗೂ ಧನ್ಯವಾದಗಳು. ಇಲ್ಲ ಸರ್, ಆ ಥರ ಏನಿಲ್ಲ, ಸುಮ್ಮನೆ ಹಂಗೆ. ಇಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಒಬ್ರು ರಾವ್ ಅಂತ ಅವ್ರು ಹೇಳಿದ್ದು ಒಂದು ಇನ್ಸಿಡೆಂಟ್ ಮೇಲೆ ಈ ಸ್ಕ್ರಿಪ್ಟ್ನ ಆ್ಯಕ್ಚುಲಿ ನೀಟಾಗಿ ಕಮರ್ಷಿಯಲಾಗೇ ವರ್ಕ್ ಮಾಡಿದ್ದೀವಿ ಇದನ್ನು. ಜಗಣ ರಾಯಲಿಟಿ ಮೇಲ ಹಾಂ, ಏನು ತೊಂದರೆ ಇಲ್ಲ, ಅವ್ನು ನಮ್ಮ ಶಿಷ್ಯನೇ. ಆ್ಯಕ್ಚುಲಿ ನಮ್ಮ ಭದ್ರಾವತಿಯಿಂದ ನಮ್ಮ ಅಧ್ಯಕ್ಷರು ಮೋಹನ್ ರಾವ್ ಅಲ್ಲಿ, ರವೀಣ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ನಮ್ಗೆ ತುಂಬ ಸಾಥ್ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ನಮ್ಮ ಎಲ್ಲರಿಗೂ ಚಂದನ್ ಸುರೇಶ್ ಸರ್, ವೆಂಕಟಗೌಡರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲದಕ್ಕಿಂತ ನನ್ನ ಶಿವ ತೇಜಸ್ಸು, ನಮ್ಮ ಹರೀಶ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಆದರೆ ನಮ್ಮ ಪ್ರೀತಿಯ ಯೋಗಾನಂದ್ ಸರ್ ಬಂದಿಲ್ಲ, ಅವ್ರಿಗೂ ಇದರಿಂದನೇ ಒಂದು ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಒಂದು ನಿಮಿಷ ಕರಣ್ ಆ್ಯಂಡ್ ತ್ರಿವಿಕ್ರಮ್, ಸಾರಿ, ನಿಮಗೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಓಕೆ, ಆಮೇಲೆ ನಾವು ಜಯರಾಮಣ್ಣ ನಿಮಗೂ ಅಷ್ಟೇ ಥ್ಯಾಂಕ್ ಯು ಜಯರಾಮ್. ಒಂದು ನಿಮಿಷ ಸರ್, ಪ್ರಶ್ನೆಗಳಿದೆ, ಒಂದೇ ನಿಮಿಷ. ಹೇಳಿ ಜಗಣ. ಹೇಳದ್ನಲ್ಲ ಜಗಣ. ಇವತ್ತು ಟೀಸರ್ ಅಷ್ಟೇ ರಿಲೀಸ್ ಆಗಿರೋದು. ಟೀಸರ್ ಇದೆ, ಇನ್ನೂ ಸಾಂಗ್ಸ್ ಇದೆ, ಟ್ರೈಲರ್ ಇದೆ. ಮಂಜಣ್ಣ ಸಾಕಾ? ಥ್ಯಾಂಕ್ ಯು. ನೀವು ಊರು ಮನೆಯವ್ರ ಪ್ರೊಡ್ಯೂಸರ್ ಬಗ್ಗೆ, ನೀವು ಭದ್ರಾವತಿ, ಅವ್ರ ಶಿವಮೊಗ್ಗ, ಅವ್ರ ಬಗ್ಗೆ ನಿಜವಾಗ್ಲೂ ನಾನು ನಿರ್ಮಾಪಕರು ಮಾಲತಿ ಶೇಖರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಏನು ಕೇಳಿದ್ರು ಇಲ್ಲ ಅಂತೇಳಿಲ್ಲ, ಎಲ್ಲ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್. ಸಾಕಾ? ಅದ್ರಲ್ಲಿ ಆ್ಯಕ್ಚುಲಿ ನನ್ನ ಮಿಸ್ಸಸ್ ಮಾತ್ರ ತುಂಬ ಸಪೋರ್ಟ್ ಮಾಡಿದ್ದಾಳೆ. ಎಲ್ಲಿದ್ದಾರೆ? ಎಮೋಷನಲ್ ಮಾಡಿದ್ದಾಳೆ. ಬಾಮ್ಮ ಬಾಗಣ. ನಾನೊಂದು ಸ್ವಲ್ಪ ನೆಗೆಟಿವ್, ಅವಳೊಂದು ಸ್ವಲ್ಪ ಪಾಸಿಟಿವ್ ಇದ್ರು ಸರ್. ನಾನು ಏಕ್ತಮ್ಮ ಅಯ್ಯೋ ದೇವ್ರೆ ಹಿಂಗೆ ಆಗ್ಬಿಡ್ತಲ್ಲ ಅಂತ ಹೇಳಿದೆ. ಯಾಕೆ ಹಂಗನ್ಕತ್ತೆ, ಎಲ್ಲ ಒಳ್ಳೇದಾದ ಹೋಗು ಅಂತೇಳಿ ಹೇಳು. ಹೌದಾ, ಥ್ಯಾಂಕ್ ಯು ಅಂತ ಹೇಳ್ತಾನೆ ಸರ್. ನನ್ನ ಮಿಸ್ಸಸ್ ಸುಮನ್ ಸರ್, ಈಗನಾ ಮೇಲ್ ಬಂದ್ಬಿಡಿ, ಒಂದು ಫೋಟೋ ತೆಗೆದ್ಬಿಡೋಣ ಒಟ್ಟಿ. ಮಾತಾಡ್ತಾರಾ ಮೇಡಮು? ಮಾತಾಡ್ತಾಳೆ, ಏನು ತೊಂದರೆ ಇಲ್ಲ. ಅವಳಿಗಿರೋ ಮೀಟ್ರ್ ನನಗಿಲ್ಲ ಸರ್. ಮೇಡಮ್ ಹೇಳಿ, ಹಿಂಗೇನಾ ಮನೇಲೂ ಮಾತಾಡೋದು ಕಮ್ಮಿನಾ ಅಥವಾ ಸ್ಟೇಜ್ ಮೇಲೆ ಅಂತ ಮಾತಾಡ? ಮನೇಲಿ ತುಂಬಾ ಮಾತಾಡ. ಕ್ಯಾಮ್ರಾ ಕಡೆ. ಮನೇಲಿ ತುಂಬಾ ಮಾತಾಡ್ತಾರೆ. ಟೀಸರ್ ಹೆಂಗ ಅನಿಸ್ತು ನಿಮ್ಗೆ? ನೈಸ್. ಯಜಮಾನ್ರು ಮಾಡಿರೋದಂತನಾ ಅಥವಾ ನಿಜವಾಗ್ಲೂ? ನೈಸ್. ಓಕೆ, ಇಡೀ ತಂಡಕ್ಕೆ ಒಂದು ವಿಶ್ ಮಾಡಿ ಮೇಡಮ್ ನಿಮ್ಮ ಕಡೆಯಿಂದ. I will wish all the best for Cherry team. Cherry means Chaser. And special thanks to Dhruva sir, Suman sir, Chandrasekhar, whole team of Chaser. Thank you. Including producer. Thank you ಇಬ್ಬರಿಗೂ. ಥ್ಯಾಂಕ್ ಯು. ಇಬ್ಬರಿಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಆನರ್ಡ್ ಮಾಡೋ ಟೈಮಲ್ಲಿ ನಾನು ವಿಶ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿ ಮಾತಾಡಿದ್ದೀನಿ ಅನಿಸ್ತಾ ಇತ್ತು ಈಗ ಒಂಚೂರು. ಥ್ಯಾಂಕ್ ಯು ಸರ್. ಇದನ್ನೇ ನೀವು ಸಖತ್ ಅಂದರೆ ನಾರ್ಮಲ್ ಯಾವ ಥರ ಇರ್ಬೋದು ಅಂತ. ಇಲ್ಲ, ಒಂದು ಸ್ವಲ್ಪ ಖುಷಿ ಆಯ್ತು. ಇಷ್ಟು ಮಾತಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ, ಮಾತಾಡ್ಬಿಟ್ಟೆ ಕೊನೆಗೂ. ನೈಟೆಲ್ಲ ನಿದ್ದೆ ಮಾಡಿಲ್ಲ ಸರ್, ಏನು ಮಾತಾಡೋಣ ಅಂತ ಗಾಬರಿ ಆಗ್ತಾ ಇದ್ದೆ ಆ್ಯಕ್ಚುಲಿ. ಡೈರೆಕ್ಟ್ರೇ, ಇನ್ಮೇಲೆ ಜಾಸ್ತಿ ಮಾತಾಡ್ಬೇಕು ನೀವು, ಜಾಸ್ತಿ ಸಿನಿಮಾ ಮಾಡುವಾಗ. ಓಕೆ, ಥ್ಯಾಂಕ್ ಯು. ಅದು ಕೊಡಿ, ಒಂದು ಫೋಟೋ ತೆಗಿತಾರಂತ. ಎಲ್ರಿಗೂ ನಮಸ್ತೆ. ನನ್ನ ಕ್ಷೇತ್ರ ಇದು ಹೊಸ್ತು, ನಮ್ಮದು ರಾಜಕಾರಣದ ಕ್ಷೇತ್ರ. ಅನಿರೀಕ್ಷಿತವಾಗಿ ನನ್ನ ಶಿಷ್ಯ ಜಯರಾಮ್ ಸಿಕ್ಕರು.
ಸಿಕ್ಕಾಗ ಎಲ್ಲ ಕತೆ ಹೇಳಿದರು. ನಾನು ಅಂದೆ ಅವತ್ತು, ಪ್ರಬಲವಾದ ಉದ್ದೇಶದಿಂದ ಪ್ರೇರಿತನಾದರೆ ನಿನಗೆ ಒಂದು ದಾರಿ ಕಾಣುತ್ತದೆ, ಇಲ್ಲದ ಒಂದು ನೆಪ ಕಾಣುತ್ತದೆ ಅಂತ ಹೇಳಿ ಭಗವಾನ್ ಬುದ್ಧ ಮಹಾಶಯರು ಹೇಳ್ತಾರೆ. ಹಾಗಾಗಿ ಮಗ ನೀವು ಹೋಗು ಮುಂದೆ, ಯಾರು ಹೋದ ಕೂಡಲೇ ಯಶಸ್ಸು ಯಾವಾಗಲೂ ಸಿಗೋದಿಲ್ಲ, ಭಾಳ ಪ್ರಯತ್ನ ಮಾಡಬೇಕು, ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡು ನೀನು ಅಂತ ಹೇಳಿದೆ. ಪ್ರಯತ್ನ ಮಾಡಿದರು. ಮಾಲತಿ ಮೇಡಮ್ ಅಂತೂ ನಮ್ಮ ಶಿವಮೊಗ್ಗ ಜಿಲ್ಲೆ, ನನ್ನ ಶಿಕಾರಿಪುರ ತಾಲೂಕು, ಇವ್ರು ಶಿವಮೊಗ್ಗ. ನಾವು ಎರಡೂ ಜನ ಒಂದೇ ಸಂಘಟನೆಯಲ್ಲಿ ಬೆಳೆದವರು. ವಿಷಯ ಹೇಳಿದರೆ ಇವ್ರನ್ನ ನಾನು ಕೆಳದಿ ಚೆನ್ನಮ್ಮಗೆ ಹೋಲಿಸ್ಬೋದು ಅಂತ ಅನ್ಕೊಂತೀನಿ ನಾನು. ಯಾಕೆ ಹೇಳಿದರೆ, ಒಂದು ಶಿವಮೊಗ್ಗದಿಂದ ಬಂದು ಈ ಕ್ಷೇತ್ರ ನೋಡಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ರಾಜಕಾರಣದಲ್ಲಿ ಬರೀ ತುಳ್ತಾನೆ ಬಿಡಿ ಹೋಗ್ಲತ್ಲಾಗೆ, ಕೆಲವೇ ದಿವಸಗಳಲ್ಲಿ ಬಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದರೆ ನಮ್ಮ ಜಯರಾಮು ಭಾಳ ಖುಷಿ ಪಟ್ಕೊತೇನೆ, ನಾನು ತುಂಬ ಖುಷಿ ಪಟ್ಕೊತೇನೆ. ಅದಕ್ಕಾಗಿಯೇ ನೋಡಿ, ಕುಟುಂಬವನ್ನು ಸಲುತಕ್ಕಂಥ ತಂದೆ ತಾಯಿ ಹಿತವಚನ ಹೇಳಿರ್ತಕ್ಕಂಥ ಗುರುಗಳನ್ನು ನಾವೇನು ಕರಿತೀವಿ ಅಂತ ಹೇಳಿದರೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಹೇಳಿ ಕರಿತೀವಿ. ಇದನ್ನು ನೋಡಿಬಿಟ್ರೆ ಇದನ್ನು ನಾವು ಅನ್ನಿಸ್ತದೆ. ಈ ನಿರ್ಮಾಪಕ ದೇವೋ ಭವ, ನಿರ್ಮಾಪಕರಲ್ಲಿ ದೇವರನ್ನು ಕಾಣ್ತೀವಿ. ನಿರ್ದೇಶಕ ದೇವೋ ಭವ, ನಟರ ಇವರಲ್ಲಿ ದೇವರನ್ನು ಕಾಣ್ತೀವಿ. ನೋಡಿ, ಒಂದು ಮಾಧ್ಯಮ ಅಂತ ಹೇಳಿದರೆ ಪವರ್ಫುಲ್ ಮಾಧ್ಯಮ ಇದು. ಇದನ್ನು ಪ್ರಯತ್ನ ಮಾಡಿದರೆ ದೇಶವನ್ನು ಸಂಪೂರ್ಣವಾಗಿ ದೇಶದ ಹಿತಾಸಕ್ತಿಗೆ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳ ನಿರ್ಮಾಣ ಮಾಡ್ತಕ್ಕಂಥ ಸಂದೇಶವನ್ನು ನಮ್ಮ ಜನಗಳಿಗೆ ಕೊಡ್ತಕ್ಕಂಥದ್ದು. ಇವತ್ತಿನ ದಿವಸ ಸಾರು ನಮ್ಮ ಶಕ್ತಿ ಪ್ರಸಾದ್ ಸಾರ್ದು ಕುಟುಂಬದವರು, ನಮ್ಮ ಇವರು ಅವ್ರದ್ದು ತಾಯಿ ತಕ್ಕ ಮಗ, ನಾನು ಅನ್ಕೊಂಡೆ ಹಿಂಗೆ ಧ್ರುವ ಸರ್ಜಾ ಸಾರ್ ಬರ್ತಾ ಇದ್ದಾರೆ ಅಂತ ಹೇಳಿ. ಸಾರು ಇವರು ತಾಯಿ ತಕ್ಕ ಮಗ ಸಿನಿಮಾದಲ್ಲಿ ನಟ ಸಾರ್ವಭೌಮ ರಾಜ್ಕುಮಾರ್ ಮಾಡಿರ್ತಕ್ಕಂಥ ಆ ಸಿನಿಮಾದಲ್ಲಿ ನಮ್ದು ಈಗ 65 ವರ್ಷ ನನಗೆ. ಆ ಸಂದರ್ಭದಲ್ಲಿ ಇವತ್ತು ಸಹ ನೆನಪಿದೆ, ಅವ್ರನ್ನು ಟ್ರೋಫಿ ಹಿಡ್ಕೊಂಡು ಬಂದು ಎದುರುಗಡೆ ಬಾಕ್ಸಿಂಗ್ ಅವನ ಸೆಕ್ಷನ್ನೇ ಬಿಟ್ಟು ಬಂದೆ ಹೇಳ್ತಕ್ಕಂಥ ದೃಶ್ಯ ಇವತ್ತು ಕಣ್ಣಿಗೆ ಕಾಣ್ತಾ ಇದೆ. ನೋಡಿ, ಬಂಗಾರದ ಮನುಷ್ಯ ಒಂದು ಸಿನಿಮಾ ಬಂದು ನಮ್ಮ ವ್ಯವಸ್ಥೆನೇ ಬದಲಾವಣೆ ಮಾಡ್ತು. ಪರಿವರ್ತನೆ ಜಗದ ನೇಮ ಅಂಥೇಳಿ ಬರೋಂಥ ದಿವಸಗಳಲ್ಲಿ ಅಸಾಮಾನ್ಯರ ಇದರಲ್ಲಿ ನಟರು ನಮ್ಮ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅದ್ಭುತವಾಗಿ ಯಶಸ್ಸನ್ನು ಸಾಧಿಸ್ಬೋದು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಂದು ಸರಿ ಮಾಲತಿ ಮೇಡಮ್ ಅವರಿಗೆ ಭಾಳ ಧನ್ಯವಾದಗಳನ್ನು ಹೇಳ್ತೀನಿ. ಹೆಣ್ಮಗಳು ಕೆಳದಿ ನೋಡಿ, ಬೆಳಿಗ್ಗೆ ಬರ್ಬೇಕಾರೆ ಅನ್ಕೊಂತು ಹೆಣ್ಮಗಳು ಏನು ಸಾಧನೆ ಮಾಡ್ಬೋದು ಅನ್ನೋದನ್ನು ನಮ್ಮ ಮಾಲತಿ ಮೇಡಮ್ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಸಾಥಾಗಿ ನಮ್ಮ ಜಯರಾಮ್ ಸರ್ ಅದನ್ನು ನೆರವೇರಿಸಿದ್ದಾರೆ. ಬರೋಂಥ ದಿವಸಗಳಲ್ಲಿ ನಮ್ಮೆಲ್ಲರ ಆಶೀರ್ವಾದ ಮತ್ತು ಸಹನೆ, ಪ್ರೋತ್ಸಾಹ ಅವ್ರಿಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಅನಿರೀಕ್ಷಿತವಾಗಿ ಬಂದಿರತಕ್ಕಂಥನು. ಇದನ್ನೆಲ್ಲ ನೋಡಿದಾಗ ದೇಶದ ಹಿತಾಸಕ್ತಿ ಕಾಯ್ತಕ್ಕಂಥ ನಂದೊಂಥರ ವಿಚಿತ್ರ ಜೀವನ ಅಂತ ತಿಳ್ಕೊಂಡ್ರೆ, ಈ ದೇಶನ 7 ಸಾರಿ ಸುತ್ತರದೆ ನಾನು ಕೇವಲ ಒಂದೇ ಒಂದು ವಿಚಾರಕ್ಕೆ ಪ್ರೇರಿತನಾಗಿ, ಕೇವಲ ನಾನು ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗಿರ್ತಕ್ಕಂಥನು, ಅದನ್ನು ಬಿಟ್ಬಿಟ್ಟು ಮತ್ತೇನಾದ್ರು ಮಾಡಿ ನೋಡೋದು ಕೇವಲ ಒಂದೇ ಒಂದು ಪದ. ಅದು 6,000 ಜನ ಬ್ರಿಟಿಷ್ನರು 1947ಕ್ಕೆ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ 33 ಕೋಟಿ ಭಾರತೀಯರನ್ನು ಹೆಂಗೆ ಆಳಿದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಸರ್ ಹುಡುಕಿದೆ ಎಲ್ಲರನ್ನೂ ಕೇಳದೆ ಸಿಗಲಿಲ್ಲ. 7 ಸಾರಿ ಈ ದೇಶ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ತಿರುಗಿದೆ. ಕೊನೆಗೆ ಗೊತ್ತಾಯ್ತು ನನಗೆ ಈ ದೇಶ ಯಾಕೆ ಆಳಿದ್ರು 182 ವರ್ಷ ಇಂಗ್ಲೀಷ್ನವರು ಅಂತ ಹೇಳಿ. ಅವತ್ತಿಂದ ಸಮಾಜ ಪರಿವರ್ತನೆಗೆ ಇಳಿದ್ವಿ, ಸಾಧ್ಯನೇ ಆಗಲಿಲ್ಲ. ಮಾಧ್ಯಮ ಕ್ಷೇತ್ರ ಪ್ರಯತ್ನ ಮಾಡಿದರೆ ಖಂಡಿತ ಯಶಸ್ಸು ಆಗ್ಬೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮಾಲತಿ ಮೇಡಮ್ಗೆ ಯಾವತ್ತೂ ನಾನು ಋಣಿಯಾಗಿರ್ತೇನೆ, ಮತ್ತು ನನ್ನ ಶಿಷ್ಯ ಜಯರಾಮ್ಗೆ ಯಾವತ್ತೂ ಸಹ ನಾನು ಋಣಿಯಾಗಿರ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅದ್ಭುತವಾದ ಒಂದು ಲೋಕವನ್ನು ತೋರಿಸಿ ನಿಮ್ಮ ಧನ್ಯವಾದಗಳನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಟೀಸರ್ ಬಗ್ಗೆ ಹೇಳ್ಬೇಕಾ ಅಥವಾ ಟೀಮ್ ಬಗ್ಗೆ, ಡೈರೆಕ್ಟರ್ ಬಗ್ಗೆನೂ ಹೇಳ್ಬೋದು, ಟೀಸರ್ ಬಗ್ಗೆ? ಯೂಶ್ವಲಿ ನೀವು ಮಾಡಿರ್ತೀರ ಸಿನಿಮಾದಲ್ಲಿ, ಹಾಗಾಗಿ ಆ ಕ್ವಶನ್ ಕೇಳ್ತಿದ್ವಿ. ಇವತ್ತು ವಿಶ್ ಮಾಡಕ್ಕೆ ಬಂದಿದ್ದೀರಾ? ಬುದ್ಧಿವಂತ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಜಯರಾಮ್ ಅವರಿದ್ದರು ಕೋ ಡೈರೆಕ್ಟ್ರಾಗಿ. ಇಷ್ಟು ಬೇಗ ಅವರು ಬುದ್ಧಿವಂತ 2ಗೆ ಅವ್ರು ಡೈರೆಕ್ಟರ್ ಆಗ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಸ್ವಲ್ಪ ಲೇಟ್ ಆಯಿತು, ಬಹುಶಃ ಇಷ್ಟರೊಳಗೆ ರಿಲೀಸ್ ಆಗಬೇಕಾಗಿತ್ತು ಅದು. ಸೊ ಇನ್ ಬಿಟ್ವೀನಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಟೀಸರು, ಹೀರೋದು ಸ್ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಪಕ್ಕದಲ್ಲಿ ಅವರು ಈಗ ಮಾರ್ಟಿನ್ ನೋಡಿದ ಮೇಲೆ ಧ್ರುವಂಗೆ ಏನು ಹೇಳಬೇಕು ಗೊತ್ತಾಗಲ್ಲ, ಯಾವ ಥರ ಸ್ಟಾರ್ ಅಂತ. ಹಿ ಹ್ಯಾಸ್ ಡನ್ ಬೋತ್ ಶೇಡ್ಸ್. ಸೊ ಇವರ ಒಂದು ಸಮ್ಮುಖದಲ್ಲಿ ಟೀಸರ್ ರಿಲೀಸ್ ಆಗಿರೋದೊಂದು ಚೆನ್ನಾಗಿ ಮೂಡ್ ಬಂದಿರೋದು ಖುಷಿ ಕೊಟ್ಟಿದೆ.
ಆಲ್ ದ ಬೆಸ್ಟ್ ಟು ದ ಟೀಮ್. ಆ್ಯಸ್ ಯು ಸೆಡ್, ಮೇಡಮ್ಮು ತುಂಬ ಕಷ್ಟಪಟ್ಟು ಧೈರ್ಯ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ. ಥಿಯೇಟ್ರಲ್ಲಿ ಜನ ಬಂದು ನೋಡಿದರೆ, ಸಕ್ಸಸ್ ಆದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ. ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಚೆನ್ನಾಗಿ ಬರಬೇಕು. ನಾವು ತೆಲುಗು ಮತ್ತು ತಮಿಳಿಗೆ ಕಾಂಪೀಟ್ ಮಾಡ್ತಾ ಇದ್ದವರು ಇತ್ತೀಚಿನ ದಿನಗಳಲ್ಲಿ ನಾವೇ ಥರ್ಡ್ ರೋಗ್ ಹೋಗ್ಬಿಟ್ಟಿದ್ದೀವಿ. ಮತ್ತೆ ಮುಂದೆ ಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೇಳಿ ನೀವೇ ಹೇಳಿ. ಟೀಸರ್ ನೋಡಿದ್ರಲ್ಲ, ಏನು ಅನ್ನಿಸ್ತು, ಹೆಂಗೆ ಅನ್ನಿಸ್ತು? ಬಂದಿರತಕ್ಕಂಥ ಎಲ್ಲ ಮಾಧ್ಯಮಿತರಿಗೂ ಹಾಗೂ ಗಣ್ಯರು ಯಾರು ಇದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಟೀಸರ್ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಜರಮ್ ಸರ್ ಆಲ್ ದ ವೆರಿ ಬೆಸ್ಟ್, ಆ್ಯಂಡ್ ಸುಶಾಂತ್ ಸರ್ ಆಲ್ ದ ಬೆಸ್ಟ್. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮ್ಯಾಮ್ ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಅಷ್ಟೇ. ಓಕೆ, ಕರಣ್ ಅವರು. ಹಾಯ್, ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ತುಂಬ ಚೆನ್ನಾಗಿದೆ ಟೀಸರು. ಅಕ್ಕ ಆಲ್ ದ ಬೆಸ್ಟ್. ಯಾಕಂದರೆ ಒಬ್ಬ ಕಲಾವಿದೆಯಾಗಿ ಬಂದು ಇವತ್ತು ಪ್ರೊಡ್ಯೂಸರ್ ಆಗಿದ್ದೀರಾ. ಇನ್ನೊಂದಷ್ಟು ಸಿನಿಮಾಗಳು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿ. ಹಾಗೆ ಧ್ರುವಣ್ಣಂಗನು ಹೊಸ ಪ್ರತಿಭೆಗಳಿಗೆ ಖಂಡಿತ ನೀವು ಎಲ್ಲೇ ಹೋದ್ರೂ ಪ್ರೋತ್ಸಾಹ ಮಾಡ್ತೀರಿ. ಇತ್ತೀಚಿನ ದಿನಗಳೆಲ್ಲ ತುಂಬ ಜಾಸ್ತಿ ಇದೆ. ಇದೇ ಥರ ಸಪೋರ್ಟ್ ಮಾಡ್ತೀರಣ್ಣ ಎಲ್ಲ ಹೊಸಬರಿಗೆ, ನಮಗೂ ಸೇರಿಸಿ. ಹಾಗೆ ಸುಮನ್ ಸರ್ ಆಲ್ ದ ಬೆಸ್ಟ್, ತುಂಬ ಚೆನ್ನಾಗಿದೆ ಟೀಸರು. ಹಾಗೆ ಜಯರಾಮ್ ಸರ್ ಆಲ್ ದ ಬೆಸ್ಟ್ ಸರ್, ಎಂಟೈರ್ ಟೀಮ್ಗೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇದೇ ಥರ ಹೊಸ ಸಿನಿಮಾಗಳನ್ನ ನಿಮ್ಮಿಂದ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಆ್ಯಂಡ್ ಎಂಟೈರ್ ಟೀಮ್ ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಗ್ರೇಸಿಂಗ್ ದಿಸ್ ಇವೆಂಟ್. ಸುಮನ್ ಸರ್ ನಮಸ್ತೆ. ಫಸ್ಟ್ ಟೈಮ್ ಮೀಟ್ ಮಾಡ್ತಾಯಿದ್ದೆ ನಾನು ನಿಮ್ಮನ್ನ. ಈ ಸಿನಿಮಾದ ಹಾಡುಗಳು ಮಾಡಿರೋದು ಅರ್ಜುನ್ ಸರ್. ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಮಾಡಿದ್ದೀನಿ. ಸೊ ಈ ಪ್ರಾಜೆಕ್ಟ್ನ ಮಾಡೋಕ್ಕೆ ನನ್ನ ಸೌಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಸ್ಪೆಷಲಿ ಎಮೋಷನ್ ಸೀನ್ಸ್ ಆಗಿರ್ಬೋದು, ಮತ್ತು ಡ್ಯಾನ್ಸ್ ಆಗಿರ್ಬೋದು, ಮತ್ತು ಫೈಟ್ಸ್ ಆಗಿರ್ಬೋದು. ಅಮೇಝಿಂಗ್ ಕ್ಲೈಮ್ಯಾಕ್ಸು ಮತ್ತು ಇಂಟರ್ವಲ್ ಇದೆ ಈ ಸಿನಿಮಾದಲ್ಲಿ. ಇದರಲ್ಲಿ ಜಯರಾಮಣ್ಣ ಎಷ್ಟು ಕಷ್ಟಪಟ್ಟಿದ್ರು ಅಂತ ಗೊತ್ತಾಗುತ್ತೆ. ನನಗೆ ಈ ಪ್ರಾಜೆಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಎಲ್ಲ ಅತಿ ಶೀಘ್ರ ರಿಲೀಸ್ ಆಗುತ್ತೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ವಾಯ್ಸು ಮುಂಚೆಯಿಂದ ಹಿಂಗೆ ನಂದು ಸ್ವಲ್ಪ ಲೋ ವಾಯ್ಸೆ. ಜಯರಾಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಕತೆ ಒಳ್ಳೆ ಕತೆ. ಬೇರೆ ಬೇರೆ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ವಿ. ಮಡಿಕೇರಿ, ಚಿಕ್ಕಮಂಗ್ಳೂರು, ಕಳಸ, ಬೆಂಗಳೂರು. ಈಗ ಒಂದು ಸಾಂಗು ಮನಾಲಿ ಇಲ್ಲ ಇದರಲ್ಲಿ ಮಾಡ್ತಿದ್ದೀವಿ, ರಾಮೇಶ್ವರಂ ಇಲ್ಲ ಮನಾಲಿ ಅಂತ ಅಂದ್ಕೊಂಡಿದ್ದೀವಿ. ಅದೊಂದು ಸಾಂಗ್ ಬಿಟ್ಟು ಬೇರೆ ಎಲ್ಲ ಕಂಪ್ಲೀಟ್ ಆಗಿದೆ ಸಿನಿಮಾ. ಲಾಸ್ಟ್ ವೀಕಲ್ಲಿ ಗ್ರೇಡಿಂಗ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನೀವೆಲ್ಲ ಸಪೋರ್ಟ್ ಮಾಡಬೇಕು ಸಿನಿಮಾಗೆ. ಥ್ಯಾಂಕ್ ಯು.